ಬಲ್ಗಾಲು. ಎಷ್ಟ್ ಚೆನ್ನಾಗೆಲ್ಲ ಅಲಂಕಾರ ಮಾಡಿದಾರಲ್ವಾ? ಏನೇ ಇದ್ರು ನಿಮ್ಮಷ್ಟು ಚೆನ್ನಾಗಿರಲ್ಲ ಬಿಡಿ. ಅದೇ ಮತ್ತೆ ದೇವ್ರ ಬಗ್ಗೆ ಹಾಗೆಲ್ಲ ಮಾತಾಡ್ಬಾರ್ದು. ರೀ, ಅಪ್ಪ ಅಮ್ಮ ಅಣ್ಣ ಎಲ್ಲ ಅಲ್ಲೇ ಇದ್ದಾರೆ, ಹೋಗಿ ಮಾತಾಡ್ಸ್ಕೊಂಡ್ ಬರ್ಲಾ? ಬಂದಿರೋದೇ ಅವ್ರಿಗೋಸ್ಕರ ಅಂದ್ಮೇಲೆ ಮಾತಾಡ್ಸ್ತಾ ಇರಕ್ಕಾಗತ್ತಾ? ಹಾಗಲ್ಲ, ನಿಮ್ಗೆ ಹೇಳಿನೇ ಕರ್ಕೊಂಡು ಬಂದಿದ್ದಲ್ವಾ, ನಿಮ್ಗೆ ಇಷ್ಟ ಇದ್ರೆ ಹೋಗ್ತೀನಿ, ಇಲ್ಲ ಅಂತಂದ್ರೆ ಬರೀ ದೇವ್ರ ಪೂಜೆ ಮಾಡಿಸ್ಕೊಂಡು ಹೊರಟ್ಬಿಡೋಣ. ಅವರು ನಿಮಗೆ ಜನ್ಮ ಕೊಟ್ಟವ್ರು ಇರ್ಬೋದು, ಆದರೆ ನನಗೆ ಪುನರ್ಜನ್ಮ ಕೊಟ್ಟವ್ರು. ಬನ್ನಿ ಹೋಗಿ ಮಾತಾಡ್ಸೋಣ. ಥ್ಯಾಂಕ್ಸ್ ರೀ, ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಬನ್ನಿ. ಅಪ್ಪ ಅಮ್ಮ. ಜಾನು, ಕೊನೆಗೆ ಬಂದ್ಯಲ್ಲ, ಸಂತೋಷ ಆಯ್ತು. ನಮಸ್ಕಾರ. ಹಾಯ್ ಚಿಕ್ಕಿ. ಹಾಯ್ ಕಣೋ. ನಂಗಂತ ನಿಮ್ಮೆಲ್ಲರನ್ನು ನೋಡಿ ತುಂಬಾ ಖುಷಿ ಆಗ್ತದೆ. ಅಳಿ ಅಂದ್ರೆ ಪಾಪ ಎಷ್ಟು ಬ್ಯುಸಿ ಇದ್ರು ಏನೋ, ಬಿಡು ಮಾಡ್ಕೊಂಡು ಉತ್ಸವಕ್ಕೆ ಬಂದ್ರಲ್ಲ, ನಮಗೆಲ್ಲ ತುಂಬಾ ಸಂತೋಷ ಆಗ್ತಾ ಇದೆ. ಇದರಲ್ಲಿ ಏನಿದೆ ಮಾವ? ಊರ ಹಬ್ಬ ಮನೆ ಹಬ್ಬ ಆದ್ಮೇಲೆ ಬರ್ದೇ ಇರಕ್ಕಾಗತ್ತಾ? ಅದು ಅಲ್ದೇನೆ ನಿಮ್ಮೆಲ್ಲರೂ ಒಟ್ಟಿಗೆ ನೋಡೋ ಸೌಭಾಗ್ಯನ ನಾನು ಮಿಸ್ ಮಾಡ್ಕೋತೀನ? ಇಷ್ಟು ದಿನ ನಾವು ಬರೀ ಬೆಳೆದಂಗ್ಳ ಊಟಕ್ಕೆ ಸೇರ್ತಾ ಇದ್ವಿ, ಈಗ ದೇವಸ್ಥಾನದಲ್ಲಿ ಉತ್ಸವ ಕಾರ್ಯಕ್ಕೆ ಸೇರಿದ್ದೀವಿ. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಒಟ್ಟಿಗೆ ಆಗಲಿ. ಏ ಬಜಾರಿ, ಭವನ್ ಕರ್ಕೊಂಡು ದೇವಸ್ಥಾನ ಎಲ್ಲ ಒಂದು ರೌಂಡ್ ಸುತ್ತಾಕ್ಸು. ನೋಡಿರಲ್ಲ ಪಾಪ ಅವರು. ಅವ್ರು ಮಾತ್ರ ಅಲ್ಲ, ನಾನು ನೋಡಿಲ್ಲ, ಈ ದೇವಸ್ಥಾನಕ್ಕೆ ಬಂದೇ ಇಲ್ಲ ನಾನು. ಹೌದಲ್ವಾ? ಕರ್ಕೊಂಡು ಇರಪ್ಪ, ಅದಕ್ ಮುಂಚೆ ಇಬ್ರು ದೇವ್ರಿಗೊಂದು ನಮಸ್ಕಾರ ಮಾಡ್ಲಿ. ಬಾಮ್ಮ. ನಮ್ಮ ಹುಡುಗರಿಗೆ ಇಲ್ಲೆಲ್ಲ ಬ್ಯಾನರ್ ಹಾಕ್ಸಿ ಕೇಳಿದ್ದೆ ಅಪ್ಪಂದು. ಇಲ್ಲ ಹಾಕ್ಸಿ ಇಲ್ಲ, ನನ್ನ ಮಕ್ಕಳು ಸಿಗ್ಲಿ. ಸಿದ್ದು ಅವರೇ ಅವ್ರು ಯಾರಲ್ಲ, ಅವ್ರು ಅವರೆಕಾಳು ಉಳ್ಳಿಕಾಳು ಅಂತಾರವರು. ಸಮಾಧಾನ. 8 ದಿನ ಅತ್ತಿಗೆಯಿಂದ ನೀವು ಅಂದಿಟ್ಟಿದ್ರಿ, ಇವಾಗ ಅತ್ತಿಗೆನೇ ನಿಮ್ಮ ಮುಂದೆ ಎಲ್ಲ ಹೆಂಗಾದ್ರೆ ಏನು ಮಾಟ ಗಿಟ್ಟ ಮಾಡಿಸಿದ್ರೇನು? ಮೇಡಮ್ ಅವರೇ, ನೀವು ನನ್ನ ಹೆಸರು ಕರೆದ್ರಾ? ಹೌದು, ನಿಮ್ಮನ್ನೇ. ನಿಮಗೆ ಕಂಗ್ರಾಟ್ಸ್ ಹೇಳೋಣ ಅಂತ ಬಂದೆ. ನಂಗೆ ಏನು ವಿಷಯ ಮೇಡಮ್ ಅವರೇ? ಏನ್ ನೀವು ಒಂದೇ ಮನೆಯವರು ಅಂತ ಹೇಳ್ತೀರಾ, ಆದ್ರೆ ಈ ವಿಷಯನೇ ನಂಗೆ ಹೇಳಲಿಲ್ಲ. ಯಾವ ವಿಷಯ ಮೇಡಮ್ ಅವರೇ? ನೀವು ಹೇಳಲಿಲ್ಲ ಅಂದ್ರೂ ಪರವಾಗಿಲ್ಲ, ಎಲ್ಲ ಒಳ್ಳೇದಾಗ್ಲಿ. ಅಲ್ಲ ಮೇಡಮ್ ಅವರೇ, ನೀವು ಹೇಳ್ತಿರೋದು ಏನು ಅಂತ ನಂಗೆ ಅರ್ಥ ಆಗಿಲ್ಲ. ಹೊಸಿ ಅರ್ಥ ಆಗೋಂಗೆ ಹೇಳ್ತೀರಾ? ನಿಮಗೆ ಎಂಗೇಜ್ಮೆಂಟ್ ಆಯ್ತಂತೆ. ವಿಷಯ ಹೆಂಗೋ ಲೀಕ್ ಆಗ್ಬಿಟ್ಟದೆ. ಅದು ಹೆಂಗೋ ನನಗೂ ಗೊತ್ತೈತಲ್ಲಕಲ್ಲ. ಮೇಡಮ್ ಅವರೇ, ಈ ವಿಷಯ ನಿಮಗೆ ಹೇಳ್ದವ್ರು ಯಾರು? ನಿಮ್ಮ ಅಕ್ಕ ಸಿಂಚನ ಹೇಳಿದ್ಲು. ಅಯ್ಯೋ, ಈಗ ಶುರು ಮಾಡ್ತಾ ಇರೋ ಕತ್ಯ ಮುಗ್ಸಕ್ ಮುಂದಾದ್ಲಲ್ಲ ನಮ್ಮ ಅಕ್ಕ. ಏನಂತ ಬಡ್ಕೋ ಸಾಯ್ನೆ ದೇವ್ರೆ. ಕೇಳಿ ನಂಗೆ ತುಂಬಾ ಖುಷಿ ಆಯ್ತು. ಎಂಗೇಜ್ಮೆಂಟ್ಗಂತೂ ಕರೀಲಿಲ್ಲ, ಮದ್ವೆಗೆ ಕರೀರಿ ಆಯ್ತಾ? ಅಯ್ಯೋ ದೇವ್ರೆ, ಅಯ್ಯೋ ಕರ್ಮವೇ, ಅದಕ್ಕೆ ಬಂದಿದ್ದು ಇದನ್ನ ಹೇಳಕ್ಕೆಯ. ನಾನು ಯಾಕೋ ಅನ್ಕೊಂಡಿದ್ದೆ. ಈಗ ಏನ್ಲ ಮಾಡೋದು? ನಮ್ಮಕ್ಕ ಎಲ್ಲಾನು ಆಡ್ಬಿಟ್ಬಿಟ್ಲು ಗೌಡ್ರೆ. ಅಯ್ಯೋ, ವಿಶ್ವ, ಮುಂಚೆ ನೀನ್ ಯಾವತ್ತಾದ್ರೂ ಆ ದೇವಸ್ಥಾನಕ್ಕೆ ಹೋಗಿದ್ಯಲ್ಲ? ಚಿಕ್ಕ ವಯಸ್ಸಲ್ಲಿ ಹೋಗಿದ್ದೆ, ಸರಿಯಾಗಿ ನೆನಪಿಲ್ಲ. ಅಂದ್ರೆ ಇವಾಗ ನೀನ್ ದೊಡ್ಡವನಾಗಿದ್ಯಾ? ಉದ್ದ ಮಾತ್ರ ಬೆಳೆದಿದ್ಯಾ ಅಷ್ಟೇ ಕಣೋ, ಬುದ್ಧಿ ಇನ್ನು ಚಿಕ್ಕ ಮಕ್ಳ ತರಾನೆ. ನೋಡೋ, ಈ ತರ್ಲೇನೆ ಬೇಡ ಅಂತ ಹೇಳೋದು. ನಿನ್ನ ದೇವಸ್ಥಾನಕ್ಕೆ ಬರ್ಬೇಡ ಅಂತ ತಾನೇ ಹೇಳಿದ್ದು. ಯಾಕೆ ಬಂದೆ? ಯಾಕೆ ಬಂದೆ ಅಂದ್ರೆ ನಿನಗ್ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋದಿಕ್ಕೆ. ನನಗಿವಾಗ ಏನ್ ಕೆಟ್ಟದಾಗಿದೆ? ಎಲ್ಲ ಒಳ್ಳೇದೇ ಆಗ್ತಿದೆಯಲ್ಲ. ಇನ್ನೂ ಒಳ್ಳೇದಾಗ್ಲಿ, ದೇವ್ರು ಇನ್ನೂ ಜಾಸ್ತಿ ಬುದ್ಧಿ ಕೊಡ್ಲಿ ಅಂತ ಬೇಡ್ಕೊಳ್ಳೋದಕ್ಕೆ. ನೋಡು, ದೇವಸ್ಥಾನದಲ್ಲಿ ಏನಾದ್ರು ತರಲೆ ಮಾಡಿದ್ರೆ ಸರಿ ಇರಲ್ಲ. ಆಯ್ತಪ್ಪ. ಅಂದ್ಹಾಗೆ ದೇವಸ್ಥಾನಗೂ ಕಾಲೇಜ್ಗೂ ತುಂಬಾ ಹತ್ರ ಅನ್ಸುತ್ತಲ್ವಾ? ಇಲ್ಲ, ಕಾಲೇಜು ದೇವಸ್ಥಾನ ದೂರನೇ ಇದೆ.
ನಿಮ್ಮ ಹುಡುಗಿ ಊರು ಅದೇನಾ? ಹೌದು. ಹೌದಾ? ಅದೆಲ್ಲ ನಿನ್ಗೆ ಯಾಕೆ, ಸುಮ್ಮನೆ ಕೂತ್ಕೋ. ನನಗೆ ಗೊತ್ತಾಯ್ತು ಬಿಡು, ನಿಮ್ಮ ಹುಡುಗಿ ಮನೆ ಅಲ್ಲೇ ಎಲ್ಲೋ ಇದೆ ಅಂತ ಗೊತ್ತಾಯ್ತು. ನೋಡೋ, ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ನಾನು, ಪದೇ ಪದೇ ಅವಳ ವಿಷಯ ಕೇಳ್ಬೇಡ ಅಂತ. ನಿನ್ಗೂ ಅವಳಿಗೂ ಏನ್ ಸಂಬಂಧ? ನನಗ್ ಸಂಬಂಧ ಇಲ್ಲ ಅಂದ್ರೆ ನಿನಗ್ ಸಂಬಂಧ ಇದೆಯಲ್ಲಪ್ಪ. ನೀನು ಅವಳ ಎಕ್ಸ್ ಬಾಯ್ ಫ್ರೆಂಡು ಅಂದ್ಮೇಲೆ ನನ್ಗೆ ಅವಳ ಬಗ್ಗೆ ತಿಳ್ಕೊಳಕ್ ಅದೆಲ್ಲ ಏನು ಬೇಡ. ಅವಳಿಗೆ ಅವಳದ್ದು ಯಾವ್ದು ಲೈಫ್ ಇದೆ, ಅವಳಲ್ಲಿ ಸುಖವಾಗಿರ್ಲಿ. ಅದು ನಮ್ಮಿಂದ ಹಾಳಾಗದ್ ಬೇಡ. ಇದೇ ಕೊನೆ, ಅವಳ ಬಗ್ಗೆ ಕೇಳೋದೆಲ್ಲ ಮಾಡ್ಬೇಡ. ನೀನ್ ಹೇಳ್ದೆ ಇದ್ರು ಪರವಾಗಿಲ್ಲ ಕಣೋ, ಅವಳು ಎಲ್ಲಿದ್ದಾಳೆ ಅಂತ ನಾನು ಕಂಡು ಹಿಡ್ದೇ ಹಿಡಿತೀನಿ. ಒಂದು ಸಾರಿ ಅವಳನ್ನ ನೋಡಿ ಮಾತಾಡ್ಸಿದ್ರೇನೆ ನನಗೆ ಸಮಾಧಾನ. ಅಲ್ಲಕಲ್ಲ, ನಮ್ಮ ಅಕ್ಕಂಗೆ ಇದೆಲ್ಲ ಯಾಕೆ ಬೇಕಿತ್ತು? ನನ್ಗೆ ಎಂಗೇಜ್ಮೆಂಟ್ ಆಗಿರೋ ವಿಷಯ ನನ್ನ ಕಂಪ್ನಿ ಹತ್ರ ಯಾಕೆ ಹೇಳ್ಬೇಕಾಗಿತ್ತು? ಹೇಳವಳೆ ಈ ಹಾಳಾದ ಎಂಗೇಜ್ಮೆಂಟ್ ಆಗಿರೋದಕ್ಕೆ ಅವ್ರು ಯಾಕೆ ಅಷ್ಟು ಖುಷಿ ಪಡ್ಬೇಕು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಅವ್ರೇಕಲ್ಲ. ಸರಿ, ಫೋನ್ ರಿಸೀವ್ ಮಾಡ್ಬಿಟ್ಟು ಏನು ಅಂತ ಕೇಳ್ರಿ. ಮೊದಲಿನಿಂದ ಜಾಗ ಖಾಲಿ ಮಾಡು. ಆ ಪೌಡರ್ ಮತ್ತೆ ಚಮಚ ಎಲ್ಲಿ ಇರ್ತಾರೋ ಅಲ್ಲಿರೋಗು. ವಾ, ಈಟೊತ್ತವರೆಗೂ ಕಷ್ಟ ಹೇಳ್ಕೊಳಕ್ ನಾನ್ ಬೇಕಾಗಿತ್ತು, ಇವಾಗ ಅದಕ್ಕೆ ಫೋನ್ ಬಂದ್ಬೇಕೆ? ನಾ ಬೇಡ, ಬೇಕಾಗಿಲ್ಲ, ಹೋಗ್ಲಾ. ಸರಿ ಬಿಡ್ರಿ. ಹೇಳಿ ಮೇಡಮ್. ಹಲೋ ಗೌಡ್ರೆ. ವಾ, ಏನ್ ಮೇಡಮ್ ಇಷ್ಟು ಖುಷಿಯಾಗಿದ್ದೀರಿ? ನಿಮಗೆ ಹೇಗೆ ಗೊತ್ತಾಯ್ತು? ಅದು ನಿಮ್ಮ ದನಿಲೇ ಗೊತ್ತಾಯ್ತು ಮೇಡಮ್. ಹೌದು ಗೌಡ್ರೆ, ಅದೇ ನಮ್ಮ ರಿಲೇಟಿವ್ ಒಬ್ಬ ಹುಡುಗ ನನ್ನ ಹಿಂದೆ ಬರ್ತಿದ್ದ ಅಂತ ಹೇಳಿದ್ನಲ್ಲ, ಪಾಪ ಅವ್ನು ಸುಮ್ಮನೆ ಬರ್ತಿದ್ದ. ನಾನೇ ಅವನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ಅದೇಂಗ್ ಮೇಡಮ್ ಹಿಂಗೆ ಹೇಳ್ತಿದ್ದೀರಿ? ಹ್ಞೂ ಗೌಡ್ರೆ, ಆ ಹುಡುಗನ್ಗೆ ಬೇರೆ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಯ್ತು. ಅವರಿಬ್ರು ತುಂಬಾ ಇಷ್ಟಪಟ್ಟು ಮದ್ವೆ ಆಗ್ತಿದಾರಂತೆ. ಅಕ್ಕ, ಇಡೋದಿಟ್ಟೆ ಸರಿಯಾಗಿ ಬಾಂಬ್ನೇ ಇಟ್ಟೆ ಬಿಡು. ಪಾಪ, ನಾನೇ ಏನೇನೋ ಅನ್ಕೊಂಡು ಆ ಹುಡುಗನ್ನ ಬೈತಿದ್ನಲ್ಲ ಅಂತ ಬೇಜಾರಾಗ್ತಿದೆ. ಹೋಗ್ಲಿ ಬಿಡಿ ಮೇಡಮ್, ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತೀರಾ? ನೀವು ಆರಾಮಾಗಿರಿ. ಹ್ಞೂ ಗೌಡ್ರೆ, ಎಂಗೇಜ್ಮೆಂಟ್ ವಿಷಯ ಕೇಳಾದ್ಮೇಲೆ ಮನ್ಸು ನಿರಾಳ ಅನ್ನಿಸ್ತಿದೆ. ಅದನ್ನೇ ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನಿಸ್ತು, ಅದಕ್ಕೆ ಫೋನ್ ಮಾಡಿದೆ. ಸರಿ, ನಾನು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ. ಸರಿ ಮೇಡಮ್. ಅಯ್ಯಪ್ಪ ದೇವ್ರೆ, ಇದೇನಪ್ಪ ಹಿಂಗೆ ಮಾಡ್ಬಿಟ್ಟೆ? ಅವರೇ ಬೇಕು ಅಂತ ನಾನು ಇಲ್ಲಿ ಪ್ರಾಣ ಬಿಡ್ತವನೆ. ಅವ್ರು ನೋಡಿದ್ರೆ ನನ್ನ ಕಾಟ ತಪ್ತು ಅಂತೆಲ್ಲ ಖುಷಿ ಪಡ್ತವ್ರೆ. ಇದಕ್ಕೆಲ್ಲ ಕಾರಣ ಅಕ್ಕ. ಜವರೇಗೌಡ್ರಿಗೆ, 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 ಜವರೇಗೌಡ್ರಿಗೆ. ದಣ್ಯಾರ, ಮುನಿಸ್ವಾಮಿ ಇನ್ನೊಂದು ಸ್ವಲ್ಪ ಹೊತ್ನಾಗ ಬಂದು ಬಿಡ್ಬೋದ್ರಿ. ಇದು ಬರೋಬ್ಬರಿ ಟೈಮ್. ನಮ್ಮ ಕಡೆ ಮಂದಿ ಭಾಳ ಕುಡೈತಿ. ಏನೇನು ಹೇಳೋದು ಹೇಳಿ ಮುಗಿಸ್ಬಿಡ್ರಿ ಈಗ. ತಡ್ಕಲ್ಲ ಹೇಳ್ತೀನಿ. MLA ಮುಸಮಣ್ಣನ್ಗೆ, MLA ಮುಸಮಣ್ಣನ್ಗೆ, MLA ಮುಸಮಣ್ಣನ್ಗೆ, MLA ಮುಸಮಣ್ಣನ್ಗೆ, MLA ಮುಸಮಣ್ಣನ್ಗೆ, MLA ಮುಸಮಣ್ಣನ್ಗೆ. ನಮಸ್ಕಾರ. ಮುಂಚೊಮ್ಮೆ ವ್ಯವಸ್ಥೆ ಎಲ್ಲ ಹೆಂಗದಪ್ಪ? ಅದ್ಭುತವಾಗಿದೆ. ನೋಡ್ರಲ್ಲ, ರಾಜಕೀಯ ಅಂತ ಬಂದಾಗ ಮುನ್ಸ್ವಾಮಿ ನಾನು ಬೇರೆ ಬೇರೆ ಪಕ್ಷದಲ್ಲಿ ಇರ್ಬೋದು, ಆದರೆ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೆಯ, ಓದಿದ್ದು ಆಟ ಆಡಿದ್ದು ಎಲ್ಲ ಇದೇ ಊರಲ್ಲೆಯ. ಇನ್ನು ದೇವ್ರ ವಿಷಯ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ವರ್ಷದ ಮೇಲೆ ದೇವ್ರ ಉತ್ಸವ ನಡೀತಾ ಇದೆ, ತುಂಬ ಅಚ್ಚುಕಟ್ಟಾಗಿರ್ಬೇಕು ನೋಡಿ. ಎಲ್ಲೂ ಗಲಾಟೆ ಗದ್ದಲ ಆಗಬಾರ್ದು, ಎಲ್ಲ ನೀವೇ ನೋಡ್ಕೋಬೇಕು, ತಿಳಿತಾ? ನೋಡ್ರಪ್ಪ, ಜವರೇಗೌಡ ಹೇಳ್ತಾ ಇರೋದು ಸರಿಯಾಗಿದೆ. ನಮ್ಮೂರು ಅಂತ ಬಂದಾಗ ಈ ರಾಜಕೀಯ ಪಕ್ಷನ ಪಕ್ಕಿಟ್ಬಿಟ್ಟು ದೇವ್ರ ಉತ್ಸವನ ಮಾಡೋಣ. ನೋಡಿ,
ನಾವೆಲ್ಲರೂ ಒಟ್ಟಿಗೆ ಆ ದೇವ್ರ ಹತ್ರ ಹೋಗಿ ಮಳೆ ಬೆಳೆ ಚೆನ್ನಾಗಾಗಿ ದೇಶ ಉದ್ಧಾರ ಆಗಲಿ ಅಂತ ಬೇಡ್ಕೊಳ್ಳೋಣ. ಬನ್ನಿ. ಸಿದ್ದು, ಕೈ ಬಿಡೋ ಕೆಲ್ಸ ಇದೆ, ಏನ್ ಹೇಳು. ನಾನೇ ಹೇಳ್ತೀನಿ. ಅಕ್ಕ, ಅಪ್ಪಾಜಿ ನಿಂತವ್ ಏನ್ ಹೇಳಿದ್ರು? ಎಂಗೇಜ್ಮೆಂಟ್ ಆಗಿರೋ ವಿಷಯ ಯಾರ ತವನು ಹೇಳ್ಬೇಡ ಅಂತ ತಾನೆ? ಹೌದು ಹೇಳಿದ್ರು. ಮತ್ತೆ ನೀನ್ ನಿಮ್ಮ ಮನೆಯವ್ರು ಎಲ್ಲರ ತವನು ಹೇಳ್ಕೊಂಡ್ ಬಂದ್ಬಿಟ್ಟಿದ್ಯಾ? ಇದಕ್ಕೇನ್ ಹೇಳ್ಬೇಕೀಗ? ಸಾರಿ ಕಣೋ, ನಾನು ಎಲ್ರಿಗೂ ಏನ್ ಹೇಳಿಲ್ಲ, ಭಾವನಂಗ್ ಮಾತ್ರ ಹೇಳಿದ್ದು. ಅವ್ರ ಹತ್ರನೇ ಯಾಕೆ ಹೇಳ್ಬೇಕು ಅಂತ? ಏ ಹೋಗ, ಅವ್ರೊಂಥರ ಎಲ್ಲಿಗೂ ಬರಲ್ಲ, ಯಾರ ಹತ್ರನೂ ಮಾತಾಡಲ್ಲ. ಏನು ಎಷ್ಟೋ ವರ್ಷ ಆದ್ಮೇಲೆ ಉತ್ಸವ ಮಾಡಿಸ್ತಿರೋದು ಏನ್ ವಿಶೇಷ ಅಂತ ಕೇಳಿದ್ಲು. ಅದಕ್ಕೆ ಇರೋ ವಿಚಾರನ ಹೇಳ್ದೆ. ನೋಡಿದ್ಯಾ, ಇರೋ ವಿಚಾರ ಹೇಳಿದಕ್ಕೆ ನಾ ಉತ್ಸವಕ್ಕೆ ಬರಕ್ ಒಪ್ಕೊಂಡಿದ್ದು. ನೀನೇನೋ ಹೇಳ್ಬಿಟ್ಟೆ, ನಂಗೆ ತಾನೇ ಇವಾಗ ಕಷ್ಟ. ಅಂತದೇನಾಯ್ತು ಈಗ? ಹೇಳೋದು ಹೇಳ್ಬಿಟ್ಟು ಏನಿಲ್ಲ, ಹೋಗು. ಸಿದ್ದು, ಏನಾಯ್ತು ಅವನ್ಗೆ? ಯಾಕೆ ಹಿಂಗ ಆಡ್ತಾ ಇದ್ದಾನೆ? ಇವನ್ಗೆ ಪೂರ್ವಿ ಜೊತೆ ಎಂಗೇಜ್ಮೆಂಟು ಆಗಿದೆ, ಮದ್ವೆನೂ ಆಗ್ತಾ ಇದ್ದಾನೆ. ನನ್ನ ತಮ್ಮನ್ಗೆ ನಾಚಿಕೆ ಇರ್ಬೇಕು, ಚಿಕ್ಕಳ್ಳ. ರವಿ, ಆದಷ್ಟು ಬೇಗ ಬಂದ್ಬಿಡು ರವಿ. ಇಲ್ಲಿ ನನಗಿರೋದಕ್ಕೆ ತುಂಬಾ ಹಿಂಸೆ ಆಗ್ತಿದೆ. ಯಾಕೆ ಬಂಗಾರಿ, ಏನಾಯ್ತು? ಭಾವ್ ನಾನು ಇಲ್ಲೇ ಇದ್ದಾಳೆ. ಅವಳನ್ನ ಖುಷಿ ಜೊತೆ ನೋಡ್ತಾ ಇದ್ರೆ ನನಗೆ ಮೈ ಎಲ್ಲ ಉರಿತಿದೆ. ಅದೇನ್ ಮೋಡಿ ಮಾಡಿದಾಳೋ ಏನೋ, ನಾನು ಎಷ್ಟು ಕರೆದ್ರೂ ಖುಷಿ ನನ್ನ ಹತ್ರ ಬರ್ತಾನೆ ಇಲ್ಲ ರವಿ. ನಿಂಗೆ ಎಲ್ಲ ಗೊತ್ತಿದ್ದು ಪದೇ ಪದೇ ಅದೇ ವಿಷಯಕ್ಕೆ ಯಾಕೆ ಬೇಜಾರಾಗ್ತೀಯಾ? ಅದು ಎಷ್ಟು ದಿನ ನೋಡ್ಕೊತಾಳ, ನೋಡ್ಕೊಳ್ಳಿ ಬಿಡು. ಇಲ್ಲ ರವಿ, ಅದೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಭಾವನಾ ಜೊತೆ ಖುಷಿ ಇರಬಾರ್ದು. ಅವಳು ನನ್ನ ಜೊತೆ ನಮ್ಮ ಮನೇಲಿರ್ಬೇಕು. ಭಾವನಾನ ಅದಕ್ಕೇನಾದ್ರೂ ವ್ಯವಸ್ಥೆ ಮಾಡೋಣ, ಟೆನ್ಷನ್ ಮಾಡ್ಕೋಬೇಡ. ಸರಿ, ಬೇಗ ಬಾ, ನಾನು ವೆಯ್ಟ್ ಮಾಡ್ತಿರ್ತೀನಿ. ಸೋಫಿ, ಭಾವನಾ ಅವ್ರು ಗೊತ್ತೇನೆ? ಗೊತ್ತಿಲ್ಲದೆ ಏನು, ಚೆನ್ನಾಗೇ ಗೊತ್ತಿದೆ. ಅವನಿಂದ ನಮ್ಮನೆ ನೆಮ್ಮದಿನೇ ಹಾಳಾಗೋಯ್ತು. ನಮ್ಮಮ್ಮ ಅಣ್ಣ ಸಾಯೋದಿಕ್ಕೆ ಆ ಭಾವನಾನೇ ಕಣೆ ಕಾರಣ. ಏನ್ ಹೇಳ್ತಿದ್ಯಾ ಸೋಫಿ? ಹೌದು, ಆ ಭಾವನಾ ಜೊತೆ ನಮ್ಮ ಅಣ್ಣನ ಮದುವೆ ಫಿಕ್ಸ್ ಆಗಿತ್ತು. ಹೌದಾ? ಮತ್ತ ಮಗು? ನಮ್ಮ ಅಣ್ಣನ ಮಗು. ಅದಕ್ಕೆ ತಾನೆ ನನಗಿಷ್ಟು ಸಂಕಟ ಆಗ್ತಿರೋದು. ಅವ್ರಿಗೆ ದರಿದ್ರ ಕಾಲ್ಗುಣದಿಂದ ಮದುವೆ ದಿನನೇ ನಮ್ಮ ಅಣ್ಣ ಅಮ್ಮ ಇಬ್ರು ಆಕ್ಸಿಡೆಂಟಲ್ಲಿ ಸತ್ತು ಹೋದ್ರು. ವಾಟ್? ಆಕ್ಸಿಡೆಂಟಾ? ಅಲ್ಲ, ಯಾವಾಗ, ಎಲ್ಲಿ? ಪ್ಲೀಸ್ ಕಣೆ, ಅದ್ರ ಬಗ್ಗೆ ಕೇಳಬೇಡ. ಆ ದಿನನ ನನ್ನ ಕೈಲಿ ಮತ್ತೆ ನೆನೆಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಹಾಗಾದ್ರೆ ಭಾವನಾಗೆ ಸೋಪಿ ಅಣ್ಣನ ಜೊತೆಗ ಮದ್ವೆ ಫಿಕ್ಸ್ ಆಗಿದ್ದು? ನಾಗರತ್ನ, ಇದೆಲ್ಲ ನೋಡ್ತಾ ಇದ್ರೆ ಕನ್ಸೋ ನನ್ಸೋ ಅನಿಸ್ತಿದೆ. ಇಷ್ಟು ವರ್ಷದಿಂದ ದೂರ ಇದ್ದವರು ಒಟ್ಟಾಗಿ ಈ ಉತ್ಸವ ಮಾಡ್ತಾ ಇದ್ದಾರಲ್ಲ, ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಹೌದು, ನೀವು ಹೇಳಿದ್ದು ನಿಜಾನೇ. ಇಷ್ಟು ದಿವಸ ನಮ್ಮನೆಯವ್ರಿಗೂ ನಿಮ್ಮನೆಯವ್ರಿಗೂ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಿರ್ಲಿಲ್ಲ. ಒಳ್ಳೆ ಎಣ್ಣೆ ಸಿಗಕಾಯಿ ಥರ ಇದ್ರು. ಈಗ ನೋಡಿ, ಇಬ್ರು ಒಟ್ಟಿಗೆ ಸೇರಿ ಈ ಉತ್ಸವ ಮಾಡ್ತಿದ್ದಾರೆ. ಎಲ್ಲ ತಾಯಿ ದಯೆ ಅನ್ಸತ್ತೆ. ಆ ಅಮ್ಮನ ದಯೆ ಇಲ್ಲದೆ ಏನು ನಡೆಯಲ್ಲ. ನೋಡಿದ್ರಾ, ಈಗ ನಿಮ್ಮ ಮಗಳು ನಮ್ಮ ಸೊಸೆ ಆಗ್ತಾ ಇದ್ದಾಳೆ. ನಿಜ ಹೇಳ್ಬೇಕಂದ್ರೆ ನಾವು ಪುಣ್ಯ ಮಾಡಿದ್ವಿ. ನೀವು ಮಾತ್ರ ಅಲ್ಲ, ನಮ್ಮ ಪೂರ್ವಿನೂ ತುಂಬಾ ಅದೃಷ್ಟ ಮಾಡಿದ್ಲು. ಸಿದ್ದು ಅಂತ ಹುಡುಗನ್ ಪಡೆಯೋದಕ್ಕೆ. ಒಳ್ಳೆ ಹುಡುಗ, ಒಂದು ಕೆಟ್ಟ ಅಭ್ಯಾಸ ಇಲ್ಲ, ಯಾರ ಸವಸನೂ ಮಾಡಲ್ಲ. ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ? ನಾಗರತ್ನ, ನಿಮ್ಮ ಮಗಳು ಒಳ್ಳೆಯವಳು, ನನ್ನ ಮಗನೂ ಒಳ್ಳೆಯವನು. ಅದಕ್ಕೆ ಆ ತಾಯಿ ಇಬ್ಬರು ನಾವು ಒಂದು ಮಾಡಿರೋದು. ನನಗಂತೂ ತುಂಬಾ ಸಂತೋಷ ಆಗ್ತದೆ. ನನಗೂ ಅಷ್ಟೇ. ಇವರೆಲ್ಲ ಎಲ್ಲೋದ್ರು? ದೇವರಗೌಡ, ಏನ್ ಜನನಯ್ಯ, ಜಾತ್ರೆಗೆ ಒಂದ್ ಕಳೆ ಕಟ್ಬಿಡ್ತ ಕಣೆ. ಮುಖಣಯ್ಯ ಮುಂಚೆ ಎಷ್ಟು ಜನ ಸೇರೋರು ನೋಡು.
ಅದ್ರ ಜೊತೆಗೆ ನೀನು ನನಗೇನೋ ಸಪೋರ್ಟ್ ಮಾಡ್ಬಿಟ್ರೆ ಈ ಸತಿ ನಾನು MLA ಆಗೋದು ಗ್ಯಾರಂಟಿ ಕಡೆ. ನನ್ನ ಸಪೋರ್ಟ್ ಯಾವಾಗ ನಿಮ್ಗೆ ಇದ್ದೇ ಇರುತ್ತಪ್ಪ. ಓ ಬೀಗ್ರೆ ನಮಸ್ಕಾರ. ನಮಸ್ಕಾರ. ಬನ್ನಿ, ನೀವು ಬಂದಿದ್ದು ನಂಗೆ ಬಹು ಖುಷಿ ಆಯ್ತು. ದೊಡ್ಡ ಮಾತು. ನೋಡಯ್ಯ ಮುನ್ಸೂಮಿ, ಇವರು ನಮ್ಮ ಬೀಗ್ರು. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೆಸರು ಶ್ರೀನಿವಾಸ್ ಅಂತ, ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾರೆ. ಒಳ್ಳೆ ಮನುಷ್ಯ, ಒಳ್ಳೆ ಕೆಲಸಗಾರ ಅಂತ ಎಲ್ಲರ ಹತ್ರ ಒಳ್ಳೆ ಹೆಸರು ತಗೊಂಡವ್ರೆ. ಇವ್ರ ಹೆಸರು ಗೊತ್ತಿಲ್ಲದೆ ಇರೋರು ಇಲ್ಲ ಅಂತೀನಿ. ನೀವು ವೆಂಕಟೇಶ್ವರ ಮೋಟಾರ್ಸ್ ಅಲ್ಲಿ ಫೇಮಸ್ ಮೆಕ್ಯಾನಿಕ್. ಹೌದು ಸರ್. ಇವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಬಿಡಯ್ಯ. ನಿನ್ಗೆ ಹೆಂಗೆ ಗೊತ್ತಿವ್ರು? ನಮ್ಮ ಹುಡುಗರು ಇವ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಅದು ಅಲ್ಲದೆ ಊರಲ್ಲಿರೋರೆಲ್ಲ ಇವ್ರ ಬಗ್ಗೆ ಮಾತಾಡೋದು ನನ್ನ ಕಿವಿಗೆ ಬಿದ್ದಿದ್ಯಾ? ನೋಡಿದ್ರ ಬೀಗ್ರೆ, ಇವ್ರು ನಿಮ್ಮನ್ನ ನೋಡದೆ ಇದ್ರು ನಿಮ್ಮ ಹೆಸರು ತಂದು ಕೊಟ್ಬಿಡೋದು ನೋಡಿ. ನಂದೇನಿಲ್ಲ ಬೀಗ್ರೆ, ದೊಡ್ಡವ್ರ ದೊಡ್ಡ ಗುಣ. ಏನೋ ಮಾತಾಡ್ತಿದ್ರಿ ಅನ್ಸುತ್ತೆ, ಬರ್ತೀನಿ. ಸರಿ ನಡ್ರಿ ನಡ್ರಿ, ಒಳಗಡೆ ಎಲ್ಲ ಅವ್ರು ನೋಡಿ. ಜವರೇಗೌಡ, ಇವ್ರ ಮಗನ ಜೊತೆನಲ್ವಾ ನಿನ್ನ ಮಗಳು ಲವ್ ಆಗಿ ನೀನು ಇವ್ರ ಮೇಲೆ ಕೋಪ ಮಾಡಿಕೊಂಡು ಸ್ವಲ್ಪ ಗಲಾಟೆ ಎಲ್ಲ ಆಯಿತು. ಈಗ ಅದೆಂಗೆ ಸರ್ ಹೋಯ್ತು? ಏನು ಮಾಡೋದಪ್ಪ, ಹೆಣ್ಣೆತ್ತೋರಲ್ವಾ, ನಾವೇ ಹೊಂದ್ಕೊಂಡು ಹೋಗ್ಬೇಕಷ್ಟೇ. ಅದು ಸರಿನೇ ಬಿಡು. ಈಗ ನನ್ನ ಅಳಿಯನ್ಗೆ ಬುದ್ಧಿ ಬಂದಿದೆ. ಇವನು ಫರ್ನಿಚರ್ ಬಿಸ್ನೆಸ್ ಮಾಡ್ತಾವನೆ. ಹೆಂಗೋ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಡು ಹೋದ್ರು ಸಾಕಣಯ್ಯ. ಜವರೇಗೌಡ, ಎಲ್ಲ ಟೈಮಲ್ಲೂ ಈ ಕೋಪ ದ್ವೇಷ ಎಲ್ಲ ಕೆಲ್ಸಕ್ಕೆ ಬರೋದಿಲ್ಲ ಕಣಯ್ಯ. ಟೈಮ್ ಬಂದಂಗೆ ಹೋಗ್ತಾ ಇರ್ಬೇಕು ನಾವು ನಮ್ಮ ಕಾಲ ತಳ್ಕೊಂಡು. ನೀನು ಹೇಳ್ತಾ ಇರೋದು ಸರಿಯಾಗುತ್ತೆ. ಬಾ. ನನ್ನ ಮಗ ಲಕ್ಷ್ಮಿ ಇಬ್ಬರು ಚೆನ್ನಾಗಿರ್ಬೇಕಪ್ಪ. ಅಜ್ಜಿ ಒಬ್ಬರೇ ಕೂತಿದ್ದಾರೆ, ಹೋಗಿ ಮಾತಾಡ್ಸ್ಕೊಂಡು ಬರಲ್ಲ? ಜಾಮಿ ಅವರೇ, ಪದೇ ಪದೇ ಹೀಗೆ ಯಾಕೆ ಕೇಳ್ತಾ ಇದ್ದೀರಿ ನನ್ನ? ನಿಮ್ಗೆ ಹೇಗೆ ಸಂತೋಷನೋ ಹಾಗೆ ನೀವು ಇರ್ಬೋದು ನೋಡಿ. ಮತ್ತೆ ಈ ಥರ ಕೇಳಬೇಡಿ, ಕೇಳೋದೇನಿದೆ? ಅದೇ ಮತ್ತೆ ನಾನು ಇಲ್ಲಿ ಬರೋಕ್ಕೆ ಮುಂಚೆನೇ ನಿಮಗೆ ಪ್ರಾಮಿಸ್ ಮಾಡಲಿಲ್ಲ. ನಾನು ಪ್ರಾಮಿಸ್ ಮಾಡಿದ್ಮೇಲೆ ನಾನು ಹಂಗೆ ನಡ್ಕೋಬೇಕು ತಾನೆ. ನಿಮಗೆ ಬೇಡ ಅಂದರೆ ನನಗೂ ಬೇಡ, ಅದಕ್ಕೆ ಕೇಳಿದೆ. ಇದು ನನ್ನ ಚಿನ್ನಮರಿ ಅಂದರೆ ನಾನು ಹಾಕಿದ ಗೆರೆನ ದಾಟ್ತಾ ಇಲ್ಲ. ಯಾವಾಗಲೂ ಹೀಗೆ ಇರ್ಬೇಕು ಇವರು. ನಿಮ್ಗೆ ಇಷ್ಟ ಇಲ್ಲ ಅನ್ಸುತ್ತೆ, ಬೇಡ ಬಿಡಿ, ನಾವು ಆ ಕಡೆ ಹೋಗೋಣ. ನಾನು ಇಷ್ಟ ಇಲ್ಲ ಅಂತ ಯಾವಾಗ ಹೇಳಿದೆ? ನೋಡಿ, ನೀವು ಹೇಗೆ ಯೋಚನೆ ಮಾಡ್ತಿರ್ತೀರ ಅಂತ ನಾನು ಯೋಚನೆ ಮಾಡ್ತಿದ್ದೆ ಅಷ್ಟೇ. ಸಂಬಂಧಗಳ ಬಗ್ಗೆ ನಿಮ್ಗೆ ಎಷ್ಟು ಒಲವು, ಎಷ್ಟು ಕಾಳಜಿ ಅಲ್ವಾ, ಅದನ್ನು ಯೋಚನೆ ಮಾಡ್ತಿದ್ದೆ. ಬನ್ನಿ ಇಬ್ರು ಹೋಗಿ ಅಜ್ಜಿನ ಮಾತಾಡ್ಸ್ಕೊಂಬರೋಣ. ಏನೇ ಸುದ್ದಿ? ಇಲ್ಲೂ ನಿನ್ನ ಗಂಡನ್ನ ಬಿಡಲ್ವಾ? ಹೋಗಮ್ಮ. ಅದೇ ಮತ್ತೆ, ನಾನು ಅವ್ರನ್ನ ಮದುವೆ ಆಗಿರೋದು ಬಿಡೋದಕ್ಕಲ್ಲ, ಜೀವನ ಪೂರ್ತಿ ಜೊತೆಯಾಗಿರಕ್ಕೆ. ಆಹಾ, ಚೆನ್ನಾಗಿ ಮಾತಾಡ್ತೀಯ ಬಿಡು. ಜಯಂತ, ಅಲ್ಲಿ ಪ್ರಸಾದ ಕೊಡ್ತಾರೆ, ತಗೊಂಬರ್ತೀವನಪ್ಪ. ಯಾಕಪ್ಪ ಸುಮ್ಮನೆ ನಿಂತಿದ್ಯಾ? ಹೋಗಿ ಪ್ರಸಾದ ತಗೊಂಡಿದ್ದೆ. ಅಷ್ಟೇನಾ? ಹಾಗೇನಿಲ್ಲ ಅಜ್ಜಿ, ನಾನು ಹೋಗಿ ಪ್ರಸಾದ ತಂದ್ಬಿಡ್ತೀನಿ, ನೀವಿಬ್ರು ಮಾತಾಡ್ತಾ ಇರಿ. ಬಂದೆ. ಏನಜ್ಜಿ, ನನ್ನ ಗಂಡನ ಆಡ್ಕೋತಿದ್ಯಾ? ಏನೇ ನಿನ್ನ ಗಂಡ ಯಾವಾಗಲೂ ನಿನ್ನ ಹಿಂದೆನೇ ಸುತ್ತಾ ಇರ್ತಾನೆ. ಅವನಿಗೆ ನಾಚಿಕೆ ಆಗಲ್ವಾ? ಏನ್ ಅನ್ಸ್ಬೇಕು, ಅವ್ರಿಗೆ ಯಾವಾಗ್ಲೂ ನನ್ನ ಜೊತೆ ಇರೋದಕ್ಕೆ ಇಷ್ಟ, ಅದಕ್ಕೆ ಇರ್ತಾರೆ. ಹೋಗೆ ಎಷ್ಟೊತ್ತು ತಿರೋಕ್ಕಾಗುತ್ತೆ? ಅವನ ಆಫೀಸ್ಗೆ ಹೋದಾಗ ನೀನು ಒಂಟಿಯಾಗಿ ಇರಲ್ವಾ? ಇವಾಗಮ್ಮ ನೀನು ಮೊದ್ಲು ಅನ್ಸ್ತಿತ್ತು, ಆದ್ರೆ ಇವಾಗ ಅದು ರೂಢಿ ಆಗ್ಬಿಟ್ಟಿದೆ. ಇವಾಗ ಏನ್ ಅನ್ಸಲ್ಲ. ಹೋಗೆ ನೀನು ನಿನ್ನ ಗಂಡನ ಪರವಾಗೆ ಮಾತಾಡ್ತೀವಿ. ನೀನು ತುಂಬಿದ ಕುಟುಂಬದಲ್ಲಿ ಬೆಳೆದವಳ ಕಡೆ ತಿಳ್ಕೊಳ್ಳೆ. ನಿನ್ನ ಗಡ್ಡ ಇಲ್ಲದೆ ಇರೋವಾಗ ನೀನೊಬ್ಬಳೇ ಇರ್ತೀಯ. ಅದು ಹೇಗಿರ್ತೀಯ? ನಾವು ನಿಮ್ಮ ಮನೆಗೆ ಬಂದಾಗ ನಿನ್ನ ಗಂಡ ನಮ್ಮನ್ನು ನಿನ್ನ ಜೊತೆಯಲ್ಲಿ ಮಾತಾಡೋಕ್ಕೆ ಬಿಡಲಿಲ್ಲ.